ಫಲವನ್ನು ಬಯಸದ ದೇವಿಯ ಪೂಜೆಯು ಧರ್ಮವೇ ಹಬ್ಬರ ಸಾಧನವು. ಅಂದ್ರ ಅದು ಗಡ್ಸದಲ್ರಿ ಹಾ ಬಾಳಿ ಮತ್ತ ಇದು ಹಾಕ್ರಿ. ಹಾ ಇಲ್ಲಿ ಬೆಳಕೈತಿ. ಇದು ಒಂದ್ ನಿಮಿಷ ಇದು ಒಂದ್ ತಪ್ಪು ಕೊಟ್ಟನ್ರಿ ಮೇಡಮ್. ಇದು ತಪ್ಪೈತ್ರಿ. ಅಂದ್ರ ತಪ್ಪಂದ್ರ ಏನ್ರಿ, ಇದ್ರ ಒಳಗ ಮಿಕ್ಸ್ ಆಗಿದ್ದು ತಳಿರಿ ಇದು. ಇದು ಒಂದ್ ಜಾತಿ ಬೇರೆ ಮೇಡಮ್. ಅದಕ್ಕ ಹೈಟ್ ಬೇರೆ ಐತ್ರಿ. ಹಾ ಹೈಟ್ ಬೇರೆ ರೀ, ಆದ್ರ ಕಾಯಿ ರುಚಿ ಹಾಕದ್ರಿ ಹಣ್ಣು ಹಾಕಿದ್ಗಳೇ. ಆದ್ರ ಈ ತಳಿ ಬೇರೆ ರೀ. ಓಕೆ. ಅವ ಹೆಂಗ್ ಕೊಟ್ಟಾನ ಗೊತ್ತಾಗಿದನ್ರಿ. ಅಜ್ಜಿ ಈಟಿಟ್ ಮಾಡ್ತಾರಿ ಅವ್ರು. ಅಜ್ಜಿ ಮಾಡೋ ಟೈಮ್ದಾಗ ಸಣ್ಣ ಎಳಕ್ ವಯಸ್ಸಿರ್ಲಕ್ಕ ಅಂದ್ರೆ ಇದು ಅದು ಕೂನ್ ಆಗುದಿಲ್ರಿ ಮೇಡಮ್. ಒಂದ ತರ ಇರ್ತಾವ ನೋಡಕ. ಸ್ವಲ್ಪ ವಯಸ್ಸು ದೊಡ್ಡದಾಯ್ತಿಲ್ಲ ರೀ, ಗೊತ್ತಾಗ್ಬಿಡ್ತರಿ. ಇದು ದಳ ಸಣ್ಣ ಇರ್ತದ, ಅದ್ರ ದಳ ಪಿಂಡ್ ಇರ್ತದ ಕೆಳಗ ಇಂತಲ್ರಿ. ಗೊತ್ತಾತ್ರಿ ಇಂತಲ್ರಿ ಬಡ್ಡಿ. ಹಾ ಇದು ಸಣ್ಣ ಬರ್ತಾರಿ ಮೇಡಮ್, ಅದು ದಮ್ ಬರ್ತದೆ. ಮೊನ್ನೆ ಒಂದ್ ಜೋಡಿ ನನಗ ಹಾಕ್ಯಾಟಾಯ್ತ್ರಿ. ಅಗಿ ಕೂಡ ಒಂದ್ ಜೋಡಿ ಹಾಕ್ಯಾಟಾಗಿದ್ರಿ. ಎಲ್ಲಾ ಕೂಡ 900 ಒಳಗ 40 ಅಗಿ ಮಿಕ್ಸ್ ಬಂದವಂದೇನ. ಅದನ್ನ ಕಂಡು ಹಿಡಿದ್ರಿ ನೀವ್ ಎಲ್ಲೆಲ್ಲ? 40 ಅದಾವ್ರಿ. ಅದಕ್ಕ ನೀವ್ ಹಿಂಗ್ಯಾಕ್ ಕೊಟ್ರಿ ಮಿಕ್ಸ್ ಆತಂದ್ಯಾ? ಇಲ್ರಿ ಅಣ್ಣ, ನಮ್ದು ತಪ್ಪಲ್ಲ ನಿಮ್ದು ತಪ್ಪಲ್ಲ. ಅಗಿ ಎಳಕ್ ವಯಸ್ಸು ಒಯ್ದ್ರ ಅದು ಯಾವ್ದು ಕೂನ್ ಆಗುದಿಲ್ಲ ಅಂದಾರ. ಹಿಂಗಾಯ್ತ್ರಿ. ಅಕ್ಕದ್ರಿ ಇದ್ರಾಗ ತಪ್ಪ ಬೇಕಾದ್ರ ಶಾಣ್ಯರಿದ್ರು. ಆದ್ರೂ ಇನ್ನೇನ್ ನಮ್ಮನ್ನಾದ್ರಿ ಒಟ್ಟ ಇದ್ರ ಮ್ಯಾಗೆ, ಮತ್ತೊಂದ್ರ ಮ್ಯಾಗ ಏನು ಇಲ್ರಿ. ಏನೇ ಲಾಭ ತಗದ್ರಿ ಇದ್ರ ಮೇಲೆ? ನಮ್ಮ ಅಂತ್ಯಕ್ ಇರ್ಲಿಕ್ಕಂದ್ರು ನಾವೇನ ತಳ ಶ್ರೀಮಂತ್ರ ಅಲ್ರಿ. ಅಣ್ಣಾರ ಅಂತ್ಯ ಕೈ ಕಾಲ್ ಹಿಡ್ಕೊಂಡ್ ತರ್ರಿ ಅಣ್ಣ ಬೇಕಂತೇಳಿ ಇಸ್ಕೊಂಬಂದ್ ಹಾಕಿ ಬೆಳಗ್ ತೋರ್ಸುದು. ನಮ್ಮ ಅಂತ್ಯಕ್ಕೇನ್ 10 ರೂಪಾಯಿ ಇಲ್ಲ. ನಾ ಕರೆ ಹೇಳ್ಬೇಕಂದ್ರ ಒಂದೇ ಅಂಗಿ ಮ್ಯಾಗ ಹೊರಗ್ ಹೋಗಿನ್ರಿ. ನಾ ಮನಿ ಬಿಟ್ಟು ಕಾಡಾಟಿದ್ದಾಗ ತಮ್ಮ ಕಾಡಾಟ ಒಂದೇ ಅಂಗಿ ಮ್ಯಾಗ ಹೊರಗ್ ಹೋಗಿ ಬಂದ್ ಈ ಜಾಗಕ್ ಬಂದೇವ್ರಿ ಮೇಡಮ್. ಎಷ್ಟ್ ಜನ ಅಂತ ತಮ್ಗೊಡ್ರಿ? ನಾವ್ 5 ಮಂದಿ ರೀ. 5 ಮಂದಿ ಗಂಡ ಹೆಣ್ಮಕ್ಳ್ರಿ? ಹೆಣ್ಮಕ್ಳು 5 ಮಂದಿ. 10 ಜನ. ಕೂಡ್ ಕುಟುಂಬ ನಿಮ್ದು? ಕೂಡಿ ಕುಟುಂಬ ರೀ. ಅದು ಈಗ ಹೇಳಕತ್ರ. ಈಗ ಇವು ಎಷ್ಟು ಸಾಲದವ್ರಿ ಏನಾರ ನೀವು ಹಾಕಿರಲ್ಲ? ಇದು ಒಟ್ಟ 20 ಸಾಲ ಅದಾವ್ರಿ ಮೇಡಮ್. ಹಿಂಗ್ ಅಡ್ಡಿಗೆ 20 ಸಾಲ. 20 ಸಾಲ. ಒಂದ್ ಸಾಲ ಒಳಗ 20 ಸಾಲ ಅಂದ್ರ ನೋಡ್ರಲ್ಲ, ಒಟ್ಟ 850 ಗಿಡ ಏನ ಕುತ್ತಂಗ್ ಕಾಣ್ತಾವ್ರಿ. 850? 50-60 ಗಿಡ ಅದಾವ್ರಿ ಮೇಡಮ್. ಮತ್ತ ಅದ್ರಾಗ ಈಗ ಈ ತೆಲಿಗಿಡ ಒಂದ್ ಬೀಡಿ ಇದಾವ್ರಿ. ಮರಿಗಿಡ ಅದ್ರಾಗ 2 ಬಿಟ್ಟಿವ್ರಿ ಮೇಡಮ್. ಇದು ತಲಿಗಿಡ ಮೊದಲಿನ ಗಿಡ. ತಾಯಿ ಗಿಡ. ತಾಯಿ ಗಿಡ ನೋಡ್ರಿ, ಇದು ತಾಯಿ ಗಿಡ. ಅದು ಇತ್ತು ಬರ್ರಿ. ಅದು ಬಾರಿ ಏನ್ ಮಾಡುದ್ರಿ, ಅದು ಹುಚ್ಚಿಡಂಗ್ ನಿನ್ನೆನ ಕಟಾವ್ ಮಾಡ್ಕೊಂಡ್ ಹೋಗ್ಯಾರಲ್ರಿ. ಅಲ್ಲ ಗೊತ್ತಿಲ್ಲಲ್ರಿ ಅವ್ರಿಗೆ ನಾವು ಬರೋದು. ನೀವು ಗೊತ್ತಿಲ್ರಿ, ನಮಗೂ ಗೊತ್ತಿಲ್ರಿ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಇದು ನೋಡ್ರಿ ಮೇಡಮ್ ಹೆಂಗ್ ಇಲ್ಲಕತ್ತದ. ಎಷ್ಟ್ ಸಿಟ್ಟ, ಎಷ್ಟ್ ದಮ್ಮ, ಹೆಂಗೈತ ದೊಡ್ಡ ಇದು ಐತ್ರಿ. ಅದರ ಆಕಾರ ನೋಡ್ರಿ ಹೆಂಗ, ಆ ಟೈಪ್ ಇರ್ಬೇಕ್ರಿ. ಇದು ಆರೋಗ್ಯಕರವಾದ ಬಾಳೆಹಣ್ಣು. ಅಗದಿರಿ ಬಾರಿ. ಇದಕ್ಕೆ ರೋಗ ಅದು ಬರೋದಿಲ್ಲ? ರೋಗ ಬರ್ತಾರ ಮೇಡಮ್. ಹೆಂಗ್ ಬರ್ತಾರ ಗೊತ್ತೇನ್ರಿ, ಅತಿ ಮಳಿಯಾಗಿ ಮ್ಯಾಗ ಈ ವರ್ಷ 2-3 ತಿಂಗಳ ಗಟ್ಲೆ ಹವಾಮಾನ ಇತ್ತಲ್ರಿ. ಮ್ಯಾಗ ಜಿಟಿ ಮಳಿ ಮಾಡ, ಮತ್ ತೆಳಗ್ ಭೂಮಿ ಆರ್ಲಿಕ್ಕಪ್ಪ ಅಂದ್ರ ಸ್ವಲ್ಪ ಎಲಿ ಮ್ಯಾಗ ಕೆಂಪು ಚಿಕ್ಕಿ ರೋಗ ಬರ್ತಾವ್ರಿ. ಮತ್ತ ಬಂದ್ ಗಿಡ ಬಂದ್ ಬಾಳ ದಿನ ತನ ಟೈಮ್ ಉಳಿದಿತ್ತಂದ್ರ ಕಾಯಿ ಮ್ಯಾಗ ಕೆಂಪು ಚಿಕ್ಕಿ ಬರ್ತವ್ರಿ. ಅದಕ್ಕೇನಿಲ್ರಿ, ನಮ್ ಮಡ್ಡಿನೆಲ್ಲ ಐತ್ರಿ, ಸುಮ್ ದಬಾಸ್ ಕೊಟ್ಟು ಬಿಟ್ಟೇವ್. ನೀರ್ ಒಟ್ಟ ಬಿಟ್ಟಿಲ್ರಿ, ಮನೆ ಬಿಟ್ಟೇವ್ರಿ. ಒಟ್ಟ 2 ತಿಂಗಳ ನೀರ್. ಗೊಬ್ಬರ ಅದು ನೀವು ಇದು ಗೊಬ್ಬರ ಏನ್ರಿ, ನಾವು ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ, ಕೋಳಿ ಗೊಬ್ಬರ ಹಾಕ್ತೇವ್. ಮತ್ತ ಮೊನ್ನೆ ಇಲ್ಲಿ ಹೇಳಿದ್ನಲ್ರಿ, ಸಜ್ಜಿ ಗೊಂಜಾಳ ಅದು ಇದು ಮಿಲ್ ಅಂದ್ ಹೊಲಸ, ಅದನ್ನ ತಂದ್ ಹಾಕ್ತೇವ್ರಿ. ಎಷ್ಟ್ ತಿಂಗಳಿಗೊಮ್ಮೆ ಹಾಕ್ಬೇಕ್ರಿ ಅದನ್ನ? ನಾವು 6 ತಿಂಗಳಿಗೆ 4 ತಿಂಗಳಿಗೊಮ್ಮೆ ಹಾಕ್ತೇವ್ರಿ. ನಮ್ ಅನುಕೂಲ್ರಿ, ಅಂದ್ರೆ ಕೆಲಸದ ಅನುಕೂಲ. ಇಲ್ದೇ ಇದ್ದ ಕೆಲಸ ಇಲ್ದ ಟೈಮ್ದಾಗ ಹೆಣ್ಮಕ್ಳು ಸಿಕ್ ಟೈಮ್ದಾಗ ಹಾಕ್ಬೇಕಂದ್ರೆ ಹಾಕ್ಬಿಡ್ತೇನ್ರಿ. ಈಗ ಜೂನ್ ತಿಂಗಳ ಚಾಲು ಆಗಿ 1 ತಿಂಗಳಾಗಿತ್ರ ಹಾಕಿನ್ರಿ. ಈಗ ಮತ್ತೆ ದೀಪಾವಳಿ ಆಗಿಂದ ಮಾಡಿದ್ರೆ ದಾಳಂಬ್ರಿ ಅವಸ್ಥೆ ಮಾಡ್ಕೊಂಡು ಅದಕ್ಕಿಟ್ರಿ ಕೋಳಿ ಗೊಬ್ಬರ ತರ್ಸ್ಲಾತೀನ್ರಿ. ಕೋಳಿ ಗೊಬ್ಬರ ಇನಟ್ ಅದು ಮಟೀರಿಯಲ್ ಅವು ತಂದ್ ಹಾಳ ಮಣ್ಣ ಅವು ಹಾಕಿಲ್ಲ ಮತ್ತೆ ವ್ಯವಸ್ಥೆ ಮಾಡುದ್ರಿ. ಈಗ 2 ಎಕರೆ ಒಳಗ ಏನೇನ್ ಬೆಳೆ ಐತ್ರಿ? ಈಗ ಬಾಳೆ ಅದ್ರಿ ಮೇಡಮ್, ದಾಳಂಬ್ರಿ ಐತ್ರಿ, ಈಗ ಮತ್ತೆ ಚೆಂಡು ಹೂ ಅದ್ರಿ ಮೇಡಮ್. ಒಟ್ಟು ದೀಪಾವಳಿ ಹಬ್ಬಕ್ಕೆ ನೀವ್ ಏನೇನ್ ಬೇಕು ಅದೆಲ್ಲ. ಕಬ್ಬ ಅದ್ರಿ, ಒಂದ್ ಸ್ವಲ್ಪ ದಂಡಿ ಕಬ್ಬ ಹಚ್ಚಿವ್ರಿ ಅಲ್ಲಿ. ಕಬ್ಬು ಅಲ್ಲಿ ನೋಡ್ತಿದ್ರಿ, ಅಲ್ಲಿ ನೋಡ ಅಲ್ಲಿ ಹೋಗುನ್ರಿ ಆಮೇಲೆ. ಈ ಕಬ್ಬ, ಬಾಳಿ, ದಾಳಂಬ್ರಿ, ಚೆಂಡು ಹೂ. ದಾಳಂಬ್ರಿ ಎಲ್ಲ ಇದು ಬೇರೆ ದೇಶಕ್ಕೆಲ್ಲ ಕಳಿಸ್ತಿರೋ ಅಥವಾ ಇಡೀ? ಅಂದ್ರ ಈಗ ಹಿಂದಕ್ಕೊಮ್ಮೆ ಅವಾಗ ಕೂಡಿದ್ದ ದಾಳಂಬ್ರಿ ಬೆಳೆದಿದ್ದೇವ್ರಿ ಮೇಡಮ್. ಅವಾಗ ಬೆಂಗಳೂರು ಆ ಕಡೆ ಕಳ್ಕೊಟ್ಟಿದ್ದೇವೆ. ಈಗ ಇದು ನಾವ್ ಹೊಸದಾಗ್ ಮಾಡೀನ್ರಿ ಮೇಡಮ್. ಇನ್ನು ಮುಂದ್ ಹೆಂಗ್ ಪೀಕ್ ಬಂದಾಗ ಎಲ್ಲಿ ಕಳಿಸ್ಬೇಕು, ಎಲ್ಲಿ ಮಾಡ್ಬೇಕು ಮುಂದ್ ವಿಚಾರ. ಈಗ ಹೊಸದಾಗ ಅದು ABC ಅತ್ತೆ ಹೊಸದು. ಅದು ಗುಟಿ ಇಲ್ಲ, ಕಲಂ ಇಲ್ರಿ. ಅದು ಗುಜರಾತ್ ದಿಂದ ತರ್ಸಿನ್ರಿ. ಗುಜರಾತ್ ಡೈರೆಕ್ಟ್ ಆಗಿ ಮಾಡಿ ಕೊಟ್ಟೇನ್ರಿ. ಈಗ ಬಾಳಿಯಾಗಿ ಹೆಂಗ್ ಕಿಲ್ಸು ಮಾಡ್ತಾರ್ರಿ ಹಂಗ್ ಮಾಡ್ಯಾರ. ಅದ್ರಲ್ಲಿ ಫೇಮಸ್ ಅಂದ್ರ ಹೊಸ ತಳಿ ಬಂದದ್ರಿ. ಹೊಸ ತಳಿ? ಹಾ ರೀ. ಓ, ನೀವ್ ಅದನ್ನೆಲ್ಲ ಸರ್ಚ್ ಮಾಡ್ತಿರ್ತೀರಿ, ಎಲ್ಲೆಲ್ಲಿ ಏನೇನ ಅವೆಲ್ಲ ಬರ್ತದ್ರಿ ಮೇಡಮ್.
ಯಾರ ಕೈಲಿ ಕೇಳುದು ಅಡ್ಡಾಡುದು ಮತ್ತ ನಾ ಅಡ್ಡಾಡ್ಬೇಕಾದ್ರೆ ಭಯಂಕರ ಹೇಳ್ತೀನಿ ನಮ್ಮ ಊರಾಗ ಒಬ್ಬೊಬ್ರು ಹೇಳ್ತಾರೆ ನೀ ಅಡ್ಡಾಡದ್ ಬರೇ ಖರ್ಚ ಬೆಳ್ದಿ ದೊಡ್ಡ ಅಡ್ಡಾಡಿ ಖರ್ಚು ಮಾಡ್ತಿರ್ತಿ ಹೇಳ್ರಿ. ಅಲ್ಲ ಅದು ನಾಲೆಜ್ ತಗೋತಿರಲ್ಲ ನೀವು. ಇಲ್ಲ ಅದು ಆಯ್ತ್ರಿ ನಾವ್ ಮೊನ್ನೆ ಇದಕ್ ಹೋಗಿ ಬಂದೇವ್ರಿ ಅಲ್ಲಿ ಇನ್ನೊಬ್ರು ನಮ್ ಗುರುಗಳು ಹತ್ತದಾರಿ ಅವ್ರ ದೋಸ್ತನ್ ಕರ್ಕೊಂಡು ಬಾರಾಮತಿಗೆ ಹೋಗಿ ಬಂದಿನ್ರಿ. ಅಲ್ಲಿ ಪಂಡ್ರಾಪುರ ಹಚ್ಚ ಕಡೆ 200 ಕಿಲೋಮೀಟರ್ ಅದ ಅಲ್ಲಿ ಕೃಷಿ ಮೇಳಕ್ ಹೋಗ್ತೇವ್ರಿ. ಕೃಷಿ ಮೇಳಕ್ ಹೌದ್ರಿ ಇಲ್ಲಿ ಬಾಲ್ಕೋಟಿಗೆ ಹೋಗ್ತೇವ್ರಿ ಮತ್ತ ಧಾರವಾಡಕ್ ಹೋಗ್ತೇವ್ರಿ. ಎಲ್ಲಿ ಕೃಷಿ ಮೇಳ ಇರ್ತಾವ ಬೆಂಗಳೂರಿಗೆ ಇರ್ತಾವ್ರಿ. ಅಲ್ಲಿ ಬೆಂಗಳೂರ್ ಬಾಳ ಬಂದಿಲ್ರಿ ಬಂದಿಲ್ರಿ. ಇಲ್ಲಿ ನಿಮ್ ಸುತ್ತಮುತ್ತ ಇದ್ದಲ್ಲಿ ಎಲ್ಲ ಬಿಡಂಗಿಲ್ರಿ ಹೋಗೇತೇವ್ರಿ. ಓಹೋ ಎಲ್ಲಾ ಕೃಷಿ ಮೇಳ ತಪ್ಸಂಗಿಲ್ರಿ. ಅದಕ್ಕ ನಿಮ್ಗೆ ಅಷ್ಟ್ ನಾಲೆಜ್ ಹೌದ್ರಿ. ಇದು ನೋಡ್ರಿ ಇದು ಮರಿಗಿಡ ನೋಡ್ರಿ. ಈಗ ಹಂಗಾದ್ರೆ ನನ್ಗೊಂದ್ ಇನ್ನೊಂದು ಪ್ರಶ್ನೆ ಐತ್ರಿ. ಹಾನ್ರಿ. ಈಗ ಮುಂದ್ ಯಾರ ರೈತರು ನಾನು ಬೆಳಿಬೇಕು ನಂದೊಂದು 4 ಎಕರೆ ಹೊಲ ಐತಿ ನನಗ್ ಹೇಳ್ಕೊಡ್ತೀರ ಅಂದ್ರೆ ಬರ್ತೀರಾ? ಇಲ್ಲ ಮೇಡಮ್ ನಮ್ ನಂಬರ್ ಕೊಡ್ತೇವ್ರಿ ಹೇಳ್ಕೊಡ್ತೇವ್ರಿ. ಅವ್ರಿಗೆ ಏನ್ ನಮ್ಮ ಅನುಭವ ಎಷ್ಟ್ ನನಗ್ ಸಾಧ್ಯ ಆಕದ್ ನಾವ್ ತಿಳಿಸ್ತೇವ್ರಿ. ನಮ್ ಊರಾಗ ಇದೇರಿ ಎಳ್ಯಾಗಳು ಎಲ್ಲಾ ಮ್ಯಾಲ ಕೂಡ್ತಾವಲ್ರಿ ನಾ ಬೈತೀನಿ ಅವ್ರಿಗೆ ಕಮ್ಮನ್ ಹೊಲ ಅದ ದುಡೀರಿ ನೀವ್ ಇಂಪ್ರೂವ್ಮೆಂಟ್ ಆಗ್ರಿ ಸುಧಾರಣೆ ಯಾರತ್ ಬೈತೀನ್ರಿ ನಾ. ಓಹೋ ಹಂಗಾರೆ ನೆಕ್ಸ್ಟ್ ಪೀಳಿಗೆಗೂ ರೆಡಿ ಮಾಡಕ್ ಮಾಡ್ಬೇಕ್ರಿ ಮೇಡಮ್. ನಾವೇ ಬೆಳೆದು ನಾವೇ ಉಂಡು ನಾವೇ ಹೋಗುದೇ ದೊಡ್ಡ ಮಾತದ್ರಿ. ಇದ್ರಾಗ ಎಲ್ಲಾ ರೈತರು ಸುಧಾರಣೆ ಆದ್ರ ಚಲೋ ರೀ. ಚಲೋ ತುಸು ಜಮೀನ್ದೊಳಗ್ ಬೆಳೆದು ತೋರ್ಸಿದ್ರ ಅವ್ರಿಗೆ ಹೊಟ್ಟೆ ತುಂಬತದ್ರಿ ಅವ್ರಿಗೆ ಇನ್ಕಮ್ ಬರ್ತದೆ ಅವ್ರು ಇದು ಹೋಗ್ತಾನೆ. ಹೌದಿಲ್ರಿ? ಈಗ ನಾವೇ ಸುಳ್ಳು ಹೇಳಿ ಬೆಳೆದ ಅದು ಅಂತ ಮನಸ್ನಾಗಿಲ್ರಿ ಮೇಡಮ್. ಎಲ್ಲಾರ್ಗಿ ಹೇಳ್ತೀನ್ರಿ ಎಲ್ಲಾರು ಮಾಡಿರ್ತೀನಿ. ಅವ್ರೇನ್ ನನಗ್ ಹೊಳೆ ಹೇಳ್ತಾರ್ರಿ ಇಲ್ಲಪ್ಪಾ ನೀವ್ ಮಾಡ್ದಂಗ ನಮಗ್ ಹಾಕದನು ಆಗುದಿಲ್ಲ ನಮ್ಗೆ ಎಷ್ಟ್ ನೀವ್ ತಾಟ್ ಮಾಡ್ತಿರ್ತಾರ ಮತ್ತ ಅಲ್ಲಿಂದ ನಾ ಸುಮ್ ಕುಡಿರ್ಬೇಕಾಗ್ತದ. ಹಾನ್ರಿ ಈ ಕಾಯಿಗೆ ಇಫೆಕ್ಟ್ ಹಾಕದ್ರಿ. ಅದೇನ್ರಿ ಕೆಳಗ್ ಅದು ಮುಂದಿನ ಮಲಿ ಮುರಿದೋಗದ ಹೇಳ್ರಿ. ಮುಂದಿನ ಕೊನಿ ಇರ್ತಲ್ರಿ ಅಲ್ಲಿಗೆ ಬೆಳೆದು ಮುಗಿದಿರ್ತದ್ರಿ. ಅದ್ರ ಆಯುಷ್ ಅಲ್ಲಿ ಕಾಯಿ ಇಲ್ಲಿದಿಂದ ಬಿಟ್ಕೋತಿ ಇಲ್ಲಿ ಬರ್ತಲ್ರಿ ಅದ್ ಮುಗಿತ್ರಿ. ಆಯುಷ್ ಅದನ್ನ ಇಡಂಗಿಲ್ರಿ. ಅದನ್ನ ಇಟ್ರ ಇದು ಸಣ್ಣ ಆಕದ್ರಿ. ಇದನ್ನ ಮುರಿದು ಹೋಗದ್ರ ಇವ್ ಪಿಂಡ್ ಹಾಕೋತ್ ಬರ್ತದ್ರಿ. ಹಿಂಗೈತ್ರಿ ಅದು ಬಾಳಿ ಪದ್ಧತಿ. ಹ್ಞೂನ್ರಿ ಅಕ್ಕರ ಬರ್ರಿ ಈ ಕಡೆ. ಇಲ್ಲ ಬರುವಂಗ ಬರ್ರಿ ಅಕ್ಕ. ಈಗ ಕೆಲವೊಬ್ರು ನಿಮ್ಗ ಇಲ್ಲಿ ತೋಟಕ್ಕೆ ಬಂದ್ ಬಾಳೆಹಣ್ಣೆಲ್ಲ ಕೊಂಡ್ಕೊಂಡ್ ಹೋಗ್ತಾರ್ರಿ. ಹಂಗೂ ಐತಾರಿ. ನಾನು ಮಾರ್ಕೆಟ್ ಮತ್ತ ನಮ್ ಪೈಲೇದ್ ಹಿಡಿದು ನನ್ ಮಾರೋಡ್ ಆದ್ರಿ ಹಂಗ ಒಣ ಮೆಣಸಿಕಾಯಿ ಹಿಡ್ಕೊಂಡ್ರಿ ಇಲ್ಲಿ ಉಕ್ಲಿಗ್ ಹೋಗ್ಯವ್ರಿ ಸಂತೆ ಅದ ಮನಗುಳಿರಿ ನಮ್ಮೂರ ಕತ್ನಳ್ಳಿ ಬಿಜಾಪುರ ಎಲ್ಲಿ ಬೇಕಾದ್ ಸಂತಿಗ್ ನಾವ್ ಕಾಯಿಪಲ್ಲೆ ಮಾರಿದ್ರು ಆದ್ರಿ ಬಾಳೆಹಣ್ಣು ಮಾರ್ತೇವ್ರಿ ಮತ್ತ ಬಾಳ್ ಬತ್ತಂದ್ರ ಸ್ಟೋಕ್ ಗಟ್ಲೆನು ಕೊಡ್ತೇವ್ರಿ. ಬಾಗ್ವಾನ್ರಿ ಎರಡು ತರ ಮಾಡ್ತೇವ್ರಿ. ಈಗ ಇನ್ನೊಂದ್ರಿ ಈ ಕೆಲವು ವಿದ್ಯಾರ್ಥಿಗಳು ಕೃಷಿ ವಿಶ್ವವಿದ್ಯಾಲಯ ನಾನು ಇದನ್ನೇ ಓದ್ಬೇಕು ಕೃಷಿನ ಓದ್ಬೇಕು ಆದ್ರೆ ನನಗ ತೋಟ ಅದು ಇಲ್ಲ ಟ್ರೈನಿಂಗ್ ತಗೋಬೇಕು ಬರ್ಲಲ್ರಿ ಬೇಕಾದಂಗ ಬರ್ರಿ. ನನ್ಗೆ ಏನ್ ಎಷ್ಟು ತಿಳಿತದ ಅಷ್ಟ್ ಸಾಧ್ಯ ಆಗಿ ಹೇಳ್ತೀನಿ. ಈಗ ಒಮ್ರಿ 2ನೇ 3ನೇ ಪೀಕ್ ಮೆಣಸಿನ ಬೆಳೆದಿದ್ದೇರಿ ನಾ. ಏನೋ ಸಮಸ್ಯೆ ಬಂದ್ ಸ್ವಲ್ಪ ಗಿಡ ತೊಗರಿ ಸಿಡಿ ಆಯ್ತಲ್ಲ ಹಂಗ ಸಿಡಿ ಆಲತ್ತಿದ್ದು ಒಂದ್ 15-20 ದಿನ ಇಲ್ಲೇ ಈ ಫಾರ್ಮ್ ಐತಲ್ರಿ ಅವ್ರಿಗೆ ಬೆನ್ನ ಹತ್ತಿದೆ. ಏನ್ರಿ ಸರ್ ನಾ ಹಿಂಗ್ ಮಾಡೀನಿ ಮತ್ ನನಗ ಅದ್ರೊಳಗ್ ತಿಳಿಯೋದು ಬರ್ರಿ ಅಂತಂದ್ರ 1 ತಿಂಗಳ ದಿನ ಅಡ್ಡಾಡೋದು ಬರ್ಲಿಲ್ರಿ. ಎಲ್ಲಾ ಕೂಡಿ 4-5 ಕಿಲೋಮೀಟರ್ ಐತ್ರಿ ಫಾರ್ಮ್ದವ್ರು. ಕಡಿಗಂದೆ ಅವ್ರಿಗೆ ನೀವು ರೈತರಿಗೆ ಆಗಿ ಫಾರ್ಮ್ ಐತಿ ಎಲ್ಲಾ ಕೂಡಿ 4 ಕಿಲೋಮೀಟರ್ ನಾ ತಿಳಿಯಲ್ ನಾವ್ ಏನ್ರ ಮಾಡಿದ್ರಿ ನೀವು ಬಂದ್ ಹೇಳಲ್ರಿ ಆಗಿರ ಅಂದ್ರ ನೀವ್ ಏನ್ ಉಪಯೋಗ ಅವ್ರಿಗೆ ಒದರಾಡಿ ಬಂದಿನ್ರಿ. ಈಗ ಅವ್ರು ಬಂದ್ರು ನನ್ ತೋಟನ ಕರೆಯಂಗಿಲ್ರಿ ನಾ. ಹೌದ್ರಿ. ಹಾ ರೀ ಅಲ್ಲ ಒಂದ್ ಏನ ಸಮಸ್ಯೆ ಬಂದಾಗ ಇತ್ವರಿ ಮೇಡಮ್ ಇದು ನೋಡ್ರಿ ತಾಯಿ ಗಿಡ. ಈಗ ಇದು ಈ ಹಣ್ಣಾಗಕ್ ಎಷ್ಟ್ ದಿನ ಬೇಕ್ರಿ? ಇದು ಇನ್ನ 2 ತಿಂಗಳು ಬೇಕ್ರಿ. 2 ತಿಂಗಳು ಹೆಂಗ್ ಅಕ್ಕದ್ರಿ 2 ತಿಂಗಳು ಇಟ್ಟಕ್ಕದ್ರಿ. ಹೌದ್ರಿ. ಅಂದ್ರ ನಾಳೆ ಈ ದೀಪಾವಳಿ ದಿನ ಚಟ್ರಿ ಚಟ್ಟಾಗಿಂದ ಎಳ್ಳಮಸಿರಿ ಎಳ್ಳಮಸಿಗೆ ರೆಡಿ ರೀ. ರೆಡಿ ಕಬ್ಬ ಐತಿ ಬರ್ರಿ ಮೇಡಮ್. ಹೌದ್ರಿ ಹುಳ ಬಾಳ್ರಿ ಮೇಡಮ್ ನಿಮ್ಗೆ ಹುಳ ಇಲ್ರಿ ಎಲ್ಲಿ ಐತಿ ನಮ್ ಕಡೆಯಂಗಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ಇದು ಹಂಗಿ ಇಲ್ಲಕತ್ತಾವ ಸರ ನೋಡ್ರಿ. ಇದು ಎಷ್ಟನೇದ್ರಿ? 2ನೇ ಗಿಡ ರೀ. 2ನೇ ಗಿಡ. ಹಾ ಸರ್. ಇವೆಲ್ಲಾ ಹಂಗಾರ ಈಗ ತಿನ್ಬೇಕಂದ್ರ ಇನ್ 2 ತಿಂಗಳು ಕಾಯ್ಬೇಕು. 2 ತಿಂಗಳಿಗೆ ನೀವು ಎಲ್ಲಾ ಮಸಿಗೆ ಸರ್ ಬರ್ತಾರ್ರಿ ಏನ್ರಿ ನೀವ್ ಏನೇ ಕೆಲಸ ಇದ್ರು ನೀವ್ ಬಂದು ಊಟ ಮಾಡಿ ವಾರ ನಮ್ ಜೀವ ಸಂಬಂಧ ಬರ್ತೀನ್ರಿ ಬರ್ರಿ. ಈಗ ನಮ್ಗ ಇಲ್ಲಿ ಹಣ್ಣು ತಿಂದು ಬೆಳೆದಿರ್ತೀವಲ್ಲ ಅದು ಬೇರೆ ಕಡೆದೆಲ್ಲ ಇಷ್ಟಾನ ಆಗೋದಿಲ್ರಿ. ಇದು ಪೈಲೆ ಗಿಡ ನೋಡ್ರಿ ಮೇಡಮ್. ಅದು 1 ನಿಮಿಷ ಬಂದೇನ್ರಿ. ಇದು ತಾಯಿ ಗಿಡ ನೋಡ್ರಿ. ತಾಯಿ ಗಿಡನೇ. ಇದು ಎಷ್ಟು ತಿಂಗಳಿಂದ ಹಚ್ಚಿದ್ರಿ? ಇದು 1 ವರ್ಷ ಮುಗಿತ್ರಿ ಮೇಡಮ್. ಒಟ್ಟು ಒಂದು ಪೀಕ್ ಬರಾಕ್ 1 ವರ್ಷ ಬೇಕು ಕಾಯ್ಬೇಕು. 1 ವರ್ಷ ಅಂದ್ರ 1 ವರ್ಷ ಪೀಕ್ ರೀ. ಮುಂದ್ ಕಾಯಿ ಪಾಯಿ ಬರ್ಬೇಕಾದ್ರೆ ಒಂದ್ 14 ತಿಂಗಳು 15 ತಿಂಗಳ ಒಳಗ್ ಕಟಾವ್ ಆಕರಿ ಪೂರಾ. 2 ವರ್ಷ 2 ವರ್ಷ ಇಲ್ರಿ ಎಲ್ಲಿ 12 ತಿಂಗಳಿಗೆ 1 ವರ್ಷ ರೀ. ಮುಂದ್ 3 ತಿಂಗಳು. ಓ 3 ಟೋಟಲ್ ಹೇಳಿದ್ರಿ. ಟೋಟಲ್ ಅಂದ್ರೆ ಹಚ್ಚಿದ ಮ್ಯಾಲ ಕಾಯಿ ಕಟಾವಿ ಒಟ್ಟು
ಕೂಡೆ ಕಾಯಿ ಬರ್ಬೇಕಂದ್ರ 15 ತಿಂಗಳು. 15 ತಿಂಗಳು. ಹಾ ರೀ. ಇಲ್ಲ ಆ ಕಡೆ ಹಾಕ್ರಿ, ಈ ಕಡೆ ಬಂದ್ಬಿಡ್ರಲ್ಲ ಫೋಟೋ. ಇದು ಒಂದು ಕಬ್ಬ್ ಅಂತ ತಕೊಂಡ್ ಇಲ್ಲ ಅದಕ್ಕೆ ನಾಕೊಂಡ್ರೆ ಖಾಲಿ ಏನಕ್ಕದ್ರಿ. ಇದು ಸುಮ್ಮ ಜಾಗ ಉಳ್ದೈತ್ರಿ. ಸುಮ್ಮ ಅಲ್ಲ ಎಷ್ಟ್ ಚಂದ ಪ್ಲಾನ್ ಮಾಡಿರಂದ್ರ ಅರ್ಧ ಎಕರೆಲಿ ಮಾಡ್ಕೋತ ಬಂದ್ರಿ. ಅಲ್ರಿ ಇದು ಸ್ವಲ್ಪ ಜಾಗ ಉಳ್ದೈತ್ರಿ. ಸುಮ್ಮ ತಿಲ್ಲಾ ಕಬ್ಬ ಬಿಸಿಲಿಗೆ ಹಚ್ಚಿನ್ರಿ. ಇದು ಇಷ್ಟ ರೀ. ಹಾ ರೀ ಇದಕ್ಕೆ ಅಂತ ಹಾಕದ್ರಿ ಒಂದ್ ಸಾಲ. ಇದೇನ್ರಿ ಇದು ದಂಡಿಗೆ ಮಾತ್ರ ಹಚ್ಕೊತ ಹೋಗಿರ್ತಾವ? ಹ್ಞೂನ್ರಿ ಇದೇ ದಂಡಿಗೆ ಒಂದ್ ಸಾಲ. ಇದು ಜಾಗ ಉಳ್ದೈತ್ರಿ ಮೇಡಮ್. ಹಾ ಹಾ ಬಾಳಿ ಹಚ್ಚಿ ಹಾ ಬಾಳಿ ಹಚ್ಚಿದ್ರೆ ಆಚೆ ಕಡೆ ಹೋಗ್ತದ್ರಿ. ಹಾ. ಅದಕ್ ಸುಮ್ ಕಬ್ಬು ಹಚ್ಬೇಕಂತೇಳಿ ಹಚ್ಚಿನ್ರಿ. ಸುಮ್ ತಿಲ್ಲಾಕರೆ ಹಾಕತ್ತೇಳಿ. ಓ ಮನಿಗೆ ಅಂತ ಹೇಳಿ. ಹ್ಞೂನ್ರಿ ಮೇಡಮ್. ಅಂದ್ರೆ ಇದು ಒಂಚೂರು ಜಾಗ ವೇಸ್ಟ್ ಮಾಡಿಲ್ಲ ನೀವು. ಮತ್ ಏನ್ ಈಗ ತುಸು ಅಲ್ಲ ರೀ ಮೇಡಮ್. ಆಮೇಲೆ ದಂಡಿಗೆ ಅದೇನದು ಯಾವ ಗಿಡ? ಅದು ಇದು ಅದಲ್ರಿ ಸುಗಬಲ ಅಂತೇಳಿ ಹೇಳ್ತಾರ್ರಿ. ಹಾ ಹಾ ಅದೇನಿಲ್ಲ. ಇದು ಫುಲ್ ಸುತ್ತಲಕ್ಕೂ 4 ಇಲ್ರಿ ಸುತ್ತಲೂ ಐತಿ. ಇವ್ ಎರಡೇ ತರ ಅದ್ರಿ. ಇಲ್ಲೊಂದ್ರಿ ಆ ಕಡೆ ಮುಂದ ಹಾ ಹಾ ಇಷ್ಟೇ ಹಚ್ಚಿನ್ರಿ. ಒಂದ್ ಮನಿಗೆ ಇದು ಬೇಕಂದ್ರ ಹಬ್ಬ ಹಾ ಹಬ್ಬ ಅವನಿಗೆ ಇದು ಬಾಳ ಆಗಿದ್ರೆ ಸುಮ್ ನಾಳೆ ದೀಪಾವಳಿ ಸಂಬಂಧ ಒಂದ್ 4-5 ಪೆಂಡಕ್ಕ ಒಯ್ದು ಹೋಗ್ಬೋದ್ರಿ. ಹ್ಞೂನ್ರಿ ಹಿಂಗೆ ಹೋಗ್ಬರ್ರಿ. ಇದಕ್ಕೂ ಏನು ಗೊಬ್ಬರದ ಏನಿಲ್ರಿ? ಏನೂ ಹಾಕಿಲ್ರಿ ಮೇಡಮ್. ಇದು ಹಂಗೆ ಭೂಮಿಗೆ ಹಂಗೆ ಭೂಮಿಗೆ ಸುಮ್ ನೀರ್ ಹೊಟ್ಟೆ ಬಿಟ್ಟಿದ್ವಿ. ಇದು ಪೈಪ್. ಹಾ ಪೈಪ್ ನೀವು ಹನಿ ನೀರಾವ್ರಿ. ಇದು ಕಬ್ಬಿಗೂ ಅದನ್ನೇ ಹಾ ವ್ಯವಸ್ಥೆ? ಅದನ್ನೇ ಹೋಗ್ಬಿಟ್ಟೇವ್ರಿ. ಕಬ್ಬಿಗೆ ಅದನ್ನೇ ಹೋಗಿದೇವ್ರಿ. ಇನ್ನೇನು ಬ್ಯಾಸ್ಗ್ಯಾಗ ಹಾ ಬಾಳ ನೀರ್ ಒಣಗ್ತಂದ್ರ ಹ್ಮ್. ಇದ್ರೊಳಗ್ ನೀರ್ ಬಿಡ್ತೇವ್ರಿ ಮೇಡಮ್. ಆ ಕಡೆ ಮ್ಯಾಕ್ ಬಿಟ್ಟೇವ್ ಅಂದ್ರ ಹರಿ ಹರಿ ನೀರ್ ಉಣಿಸ್ತೇವ್. ಹಾ ಹಾ ಬ್ಯಾಸ್ಗಿ ಒಳಗ್. ಬೇಸಿಗೆ ಮಾತ್ರ ಅದು. ಹೌದು ಬ್ಯಾಸ್ಗಿ ಒಳಗ್. ಈಗೇನಿಲ್ರಿ. ಇದು ಅದಾವ್ರಿ ಇವು ಏನು ಜವಾರಿ ಏನಂತಾರಲ್ರಿ? ಹಾ ಇದು ಐತ್ರಿ. ಇದು ಜವಾರಿ ಕಬ್ಬ ಐತ್ರಿ. ಜವಾರಿ ಕೆಂಪು ಕಬ್ಬ ಐತಿ. ಕೆಂಪ್ ಕಬ್ಬ ರುಚಿ ಬಾಳ ಇರ್ತೈತ್ರಿ. ರುಚಿ ಬರ್ತದೆ. ಇದು ರೀ ಈ ಬಾಳೆ ಎಲೆನು ಮಾರಾಟಕ್ಕೆ ಹೋಗುತ್ತಾನ ರೀ. ಅಂದ್ರ ಬಾಳಿ ಎಲಿ ಹೆಂಗದ್ರಿ ಮೇಡಮ್? ಹಾ ಈಗ ನಾವ್ ಕುಲ್ಲ ಹಚ್ಚೇವ್ರಿ. ಇದು ಗಾಳಿ ಬಿಸಿಲಿಗಿ ಎಲಿ ಕಳ್ಕೊ ಹರಿತದ. ಇದನ್ನ ಯಾರು ತಗೊಳಂಗಿಲ್ರಿ. ಇದನ್ನ ತಗೊಳದಲ್ರಿ. ಇದ್ರದ್ದು ಕೊಯ್ದು ಒಯ್ದೇವಂದ್ರಿ ಹಾ ಮುಂದ ಕಾಯಿ ಪೆಟ್ಟಕ್ಕದ್ರಿ. ಓ ಇದು ಗೊತ್ತಿರ್ಲಿಲ್ಲ ನೋಡ್ರಿ. ಇದು ಮಾರ್ಬೇಕಂದ್ರ ಇದನ್ನೇ ದಂಧೆ ಮಾಡುದ್ರಿ. ಹಾ ಹಾ ಬರೇ ಕಾಯಿ ಮಾಡುವಂಗಿಲ್ಲ. ಹಾ ಹಾ ಮಾರ್ಬೇಕಂದ್ರ ಎಲಿನೇ ಮಾರುದು. ಓ ಮಾರಕ್ಕೆ ಅಂತಾನೆ ಹಂಗ್ ಮಾಡ್ಬೇಕಂದ್ರ? ಅಲ್ಲ ಎಲಿನೇ ಮಾರುದ್ರಿ. ಕಾಯಿ ಮಾಡುವಂಗಿಲ್ಲ. ಕಾಯಿ ಆಗೋದಿಲ್ರಿ ಮುಂದದ ಗಿಡ. ಓಕೆ. ಅಂದ್ರ ಆಹಾರ ಸಿಗುದೇ ಎಲಿದಿಂದ್ರಿ. ಅದಕ್ಕ ಅವ್ರ ಏನ್ ಮಾಡಿರ್ತಾರ ಎಲಿ ಮಾರವ್ರು ಸುತ್ತು ಕಡಿ ಚಾಟ್ ಮಾಡಿರ್ತಾರಿ ಪಡ. ಅವ್ರ ಕಾಯಿ ತಗೊಳಂಗಿಲ್ರಿ. ಬರೀ ಎಲಿ ಕಡ್ದೆ ಮಾರಾಟ ಮಾಡ್ತಾರಿ. ಮತ್ತ ಎಟ್ ಹುಟ್ಟಿದ ಮರಿ ಒಟ್ಟು ಬಿಟ್ಟಿರ್ತಾರಿ. ಹಿಂಗ ಒಟ್ಟು ಹುಟ್ಟಿದ ಮರಿಗಳೆಲ್ಲಾ ಬಿಡುದ್ರಿ. ಬಿಟ್ಟು ಚಲೋ 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 ಎಲಿ ಕೊಯ್ದು ಮಾರಾಟ ಕಳಿಸ್ತಾರ. ನೀವು ಹಣ್ಣಿಗಾಗಿ ಅಂತ ಬಿಟ್ಟವ್ರು? ಹಾ ನಾವ್ ಹಣ್ಣಿಗಾಗಿ ಬಿಟ್ಟವ್ರ ಅಂದ್ರ ಲೆಕ್ಕದ ಮ್ಯಾಗೆ ಇಡ್ಬೇಕ್ರಿ. ಮತ್ತ ಎಲಿ ಕೊಯ್ಯಂಗಿಲ್ರಿ ಬಿಟ್ಟು ಮರಿ. ಇನ್ನ ಮರಿ ಕೊಯ್ದು ಮಾರಾಟ ಮಾಡ್ಬೋದು. ಹಿಂಗ ದೀಪಾವಳಿಗೆ ಹಬ್ಬ ಅವನಿಗೆ ಹೆಚ್ಚಾಗಿದ್ದು. ಆದ್ರ ಎಲಿ ಕೊಯ್ಯಂಗಿಲ್ರಿ. ಹಿಂಗೈತ್ರಿ ಮೇಡಮ್. ಅದಕ್ಕೆ ಎಷ್ಟೊಂದ್ ಎಲಿ ಹಂಗ ಅದು ತಗೊಳಂಗಿಲ್ರಿ ಮೇಡಮ್. ಮತ್ತ ಕಾಯಿ ತಗೊಳೋಟಿಗೆ ಎಲಿ ಹರಿದ್ ಕಳ್ಕೊಂಡ್ಬಿಟ್ಟಿರ್ತದ್ರಿ. ಅದನ್ನ ಎಲಿ ಯಾರು ತಗೊಳಂಗಿಲ್ರಿ. ಅದು ಇಲ್ಲೇ ಎಷ್ಟಾಗಿ ಗೊಬ್ಬರ ಮಾಡುದು. ಈಗ ದೊಡ್ಡದೈತಿ. ನಾವ್ ಇದನ್ನ ಮಾರ್ಬೋದು. ಕಾಯಿ ಬಿಟ್ಟೈತಿ. ಕಾಯಿ ಕಡ್ದಾರ ನೋಡ್ರಿ ಇಲ್ಲಿ. ಇದನ್ನ ಕಾಯಿ ಕಡ್ದಾರ ತಿಳ್ಕೊರಿ. ಇದು ಎಲಿ ಎಲ್ಲಾ ಹರಿದ್ ಹಿಂಗಾಗಿರ್ತಾರ. ಹರ್ಕ ಯಾರು ತಗೊಳಂಗಿಲ್ಲ. ಇಲ್ಲೇ ಕಡ್ದ್ ಗೊಬ್ಬರ ಮಾಡ್ತೀವಿ. ಅದ್ ಕಾಯಿ ಬಿಡೋಟ್ಲೆ ಅದ್ ಹರಿದು ಇದು ಅದ್ರ ವಯಸ್ಸು ಮುಗಿದಿರ್ತದ್ರಿ ಮೇಡಮ್. ಮತ್ತ ಈ ಗಾಳಿ ಮಳಿ ಒಂದ್ ಬಾಳ ಇರ್ತಲ್ರಿ ಮೇಡಮ್. ಈ ಕಡೆ ಅಲ್ಲ ಗಾಳಿ ಮಳಿ ಎಲ್ಲಾ ಬಾಳ ಇರ್ತಲ್ರಿ. ಅಲ್ಲಿ ಎಷ್ಟು ಅಗಲ ಗಿಡ ರೀ. ಇದು ನೋಡ್ರಿ ಇದು ಮರಿ ಗಿಡ ನೋಡ್ರಿ. ಒಂದೊಂದೇ ಒಳ್ಳೆ ಛತ್ರಿ ತರ ಈಗ ಇಲ್ಲಿ ನೋಡ್ರ ಎಷ್ಟ ಅನ್ಗಡದ್ರಿ. ಗುತ್ತಾಗಿ ಬೆಳದಾವ್ ನೋಡ್ರಿ. ಚಂದ ಅಗದಿ ಪ್ರೇಸ್ ಬಿಡ್ರಿ. ನಾವು ಪಾವನಾದಿವಿ ಇವತ್ತು ಬಾಳೆ ವನದಲ್ಲಿ. ನೀವ್ ಬರ್ರಿ ಮೇಡಮ್. ಇನ್ನ ಇವ್ ಒಮ್ಮೆ ಹಾಕ್ರಿ. ನೀವ್ ನನಗ ಯಾವಾಗ್ಲಿ ಯಾರೇ ಹೊರಗಿಂದ ಜನ ಬಂದ ಊಟ ಮಾಡಿ ಅವ್ರ ಸಂತೋಷವಾದ್ರ ನಮಗ್ ಖುಷಿ ರೀ. ನನಗ್ ಬಡತಾನ ಇರ್ಲಿ ಇದ್ದಾಗಿರ್ಲಿ ನಂದ್ ಯಾವಾಗಿನ ಹಿಡುದ್ರಿ. ಈಗ ಅಲ್ರಿ ಒಂದ್ ಮರ್ತಿಲ್ರಿ. ಅದನ್ನ ನಿಮ್ಮನ್ನ ಕಾಪಾಡಿದ್ ಅಲ್ಲ ಅದ ಒಂದ್ ಮರ್ತಿಲ್ರಿ ಮೇಡಮ್. ಇವತ್ 10 ಮಂದಿ ಎತ್ತಕೋರಿ 20 ಮಂದಿ ಬರ್ಲಿ ನಾ ಖುಷಿ. ಖರ್ಚು ಮಾಡಾಕ ಅನ್ನದಾತೋ ಸುಖಿ ಭವ ನಾವ್ರಿ. ನನಗ್ ಇರ್ಲಿ ಬಿಡ್ಲಿ. ಈಗೇನ್ ಬಿಡ್ರಿ ಕೊಟ್ಟಾನ. ಆದ್ರೂ ನಾ ಅವ್ರು ಬೇಕು ಇವ್ರು ಬೇಕು ತುಸು ಮಾಡ್ಬೇಕು ನಿಮ್ ಮುಂದ್ ಮುಚ್ಚಿಡ್ಬೇಕು ಅನ್ನೋದು ಎಂದೂ ಬರಂಗಿಲ್ಲ. ಸುಳ್ಳು. ಯಾಕ ಇದ್ರಾಗತ್ತೇಳಿ ನಾ ಬಂಡ ಪೌರಾಸಿ ಮಾತಾಡಂಗಿಲ್ಲ. ನಂತ
ಅದು ಒಂದಿದ್ರ ಸಾಕ್ರಿ. ಅದೇ ನಮ್ಮ ಮಾಮಾರ್ ಹೇಳ್ತಿದ್ರು, ಅವ್ರು ತಗೊಳೋದಿದ್ದು ಅವ್ರ ದುಡ್ಡೇ ಇಸ್ಕೊಳ್ಳೋದಿಲ್ಲ, ನನಗ ಒಂಥರ ಆಗತ್ತ, ಬ್ಯಾಡ್ ಅಂತಾರ, ನನ್ಗ ಅದಕ್ಕೆ ಅವ್ರ ಕೊಂಡ್ಕೊಳಕ್ಕೂ ಬೇಡ 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 ಅಂತೀನಿ ಅಂತ. ನನಗ ಏನಿಲ್ರಿ, ನೀವು 4 ಮಂದಿ ಊಟ ಮಾಡಿದ್ದು ಒಂದ್ ತುಸು ಒಯ್ದಿದ್ದು ಏನಾಗುದ್ರಿ? ಅಲ್ಲ ಈಗ ನನ್ನ ಅಂತ್ಯಕ್ಕ ನೀವ್ ಬಂದ್ರಿ, ಕೂಲಿದವ್ರು ಬಂದ್ರು, ಹೌದಿಲ್ಲ? ನನ್ನ ಅಂತ್ಯಕ್ಕದ ನಾನು ತಿಂತೀನಿ, ನಿಮ್ಗಿಟ್ ಕೊಡ್ತೀನಿ. ಅದೇ ನನ್ನ ಅಂತ್ಯಕ್ಕೆ ಇಲ್ಲಿಗ ನೀವ್ರ ಹೇಳ್ತಿತ್ತೀರಿ, ನಾರ್ ಹೇಳ್ತಿದ್ರಿ. ದೇವ್ರ ಕೊಟ್ಟ ಕರೆದು ದಾನ ಮಾಡು. 100 ರೂಪಾಯಿ ಕಿಲೋ ಆದ್ರೂ ಯಾವಾದು ಕೊಡ್ಲಾರೆ ನಾನೇ ತಿಂದಿಲ್ಲ. 10 ರೂಪಾಯಿ ಕಿಲೋ ಇದ್ರು ನಾ ಕೊಡ್ಲಾರಿಲ್ಲ. ಎಷ್ಟ್ ಯಾರಿಗ್ ಕೊಡ್ಬೇಕ ಭೂಮಿಗ್ ಬಂದವ್ರಿಗೆ, ಮನೆಗ್ ಬಂದವ್ರಿಗೆ ನಾ ಎಂದೂ ಹಂಗೆ ಕಳ್ಸೋ ಮನಸ್ಸಿಲ್ಲ. ಅದೇ ಒಂದು ಗುಣ ನಿಮ್ಮನ್ನ ಕಾಪಾಡಿಲ್ಲ. ಒಟ್ಟಾರಿ ಒಂದ್ ಇಟ್ಟಿನ್ರಿ, ಅದು ಉಳ್ಕಾದ ನಾ ಪೌರಾಶಿ ಮಾಡಿ ಬಣ್ಣ ಮಾಡಿ ಹೇಳುದಿಲ್ಲ. ಅದು ಏನ್ ಹಾಕದ ನನಗ್ ಕೊಡ್ಲಿ ಬಿಡ್ಲಿ, ನಾ ಅದನ್ನೊಂದ್ ಹಿಡ್ಕೊಂಡು ಹೊಂಟೀನಿ. ದಾನ ಮಾಡಿದ ಮನಿ ಎತ್ ಅಂತ ದೊಡ್ಡವ್ರು ಹೇಳ್ಯಾರಲ್ರಿ, ಬೀಗರಿಗ್ ಮಾಡಿದ ಮನಿ ಬಿತ್ ಅಂತ. ಕೇಳಿರನ್ರಿ ಅದನ್ನ? ಅದಕ್ರಿ ಇದು ಕಡ್ಕೊಂಡ್ ಹೋಗ್ಯಾರ ನೋಡ್ರಿ. ಈಗ ನಿನ್ನೆ ನಿನ್ನೆ ಅವ 2.5 ಟನ್ ಕಡಿಬೇಕಾದ್ರೆ 160 ಗಿಡ ಕಟಾವ್ ಮಾಡಿ. ಅಪ್ಪು ಬಾಯಿಲಿ 160 ಗಿಡ ಕಟಾವ್ ಮಾಡಿ. ಹಾ ರೀ, ಇಲ್ಲಿ ಇಟ್ಟ ನೋಡ್ರಿ ಕಬ್ಬ. ಒಂದ್ ನಿಮಿಷ ಅದು ಮುಗಿದ್ಮೇಲೆ ಅದಕ್ಕ ಇದು ದೀಪಾವಳಿ ಕಟಾವ್ ಅದಲ್ರಿ? ಇಲ್ರಿ, ಅವ ಬಾಗವಾನ್ ಒಯ್ದಿದ್ರಿ, ಕಾಯಿ ಒಯ್ದಿದ್ದು. ಕಾಯಿ ಕಟಾವ್ ಮಾಡ್ಕೊಂಡ್ ಹೋಗಿದ್ರಿ. ಅಚ್ಚ ಕಡೆ ಗಿಡ, ಈ ಗಿಡ ಇಂತ 160 ಗಿಡ ಕೊಟ್ಟವ್ರಿ. ಮತ್ತ ಅದು ಬಾದ ಆಗ್ಬಿಡ್ತದ್ರಿ, ಇನ್ನೆಲ್ಲಾ ಕೊಯ್ದ ಕೆಸಿಂದ ಇಲ್ಲೇ ಒಗದ್ ಬಿಡುದ್ರಿ. ಇದಕ್ ವಯಸ್ಸಾಯ್ತ್ರಿ ಹಂಗಾರ? ಮುಗಿತ್ರಿ, ಅದ್ರ ವಯಸ್ಸೇ ಮುಗಿತ್ರಿ ಮೇಡಮ್. ಇಟ್ ಕಟಾವ್ ಮಾಡುದ್ರಿ, ಅದನ್ನ ಇಟ್ ಕಟಾವ್ ಮಾಡಿ ಎಲಿ ಪಲಿ ತಲ ಹೋಗ್ಬಿಡ್ ಗೊಬ್ಬರ ಕದ ಇದು ಬತ್ಕೋತ ಹೋಗ್ಬಿಡ್ತದೆ. ಅಲ್ಲೇ ಕರಿ ಬಿಡ್ತದೆ, ಅಲ್ಲೇ ಕರಿಗ್ ಬಿಡ್ತದ್ರಿ. ಮತ್ತೊಂದು ಕಾರ್ ಕೊಡ್ತದ್ರಿ. ಹಿಂಗೈತ್ರಿ. ತಾನು ಮತ್ತಿದು ಆಗಿ ಇನ್ನೊಂದಕ್ ಸಪೋರ್ಟ್ ಮಾಡ್ತೈತಿ ಬೆಳೆಯಾಕ. ನಿಮ್ ಜೀವನಾನು ಹಂಗ ಮಾಡ್ಕೊಂಡ್ರಿ ನೀವು, ಬಾಳೆ ಗಿಡ ತರಾನೇ. ಇದು ಒಂದ್ ಹಿಂಗ್ ಫುಲ್ ಸುತ್ತಲಕ್ಕೂ ಒಂದ್ ಲೈನ್ ಅನ್ರಿ? ಇದೊಂದ್ ಲೈನ್ ಹಚ್ಚಿ ನೋಡ್ರಿ. ಸೋಮ ಮನಿ ತಿನ್ಬೇಕಂತೇಳಿ ಹಚ್ಚದ್ರಿ. ಮಕ್ಕಳು ತಿಂತಿರ್ತಾರಲ್ರಿ, ಸಂಕ್ರಾಂತಿಗೆ ಅದಿದೆ ಎಷ್ಟ್ ಹೆಲ್ಪ್ ಮಾಡ್ತೈತಿ. ಹಾ ರೀ,